ಇತ್ತೀಚೆಗೆ ನಮ್ಮ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಾಗಿದೆ. ಪೊಲೀಸ್ ಯೂನಿಫಾರ್ಮ್ ನೋಡಿದ್ರೆ ಸಾಕು ತುಂಬ ಭಯ ಆಗಕ್ಕೆ ಶುರುವಾಗಿದೆ. ಅದಕ್ಕೆ ಹೆದರ್ಕೋಬೇಡಿ ಮೇಡಮ್, ಯಾವುದೇ ಬ್ಯಾಡ್ ನ್ಯೂಸ್ ಇಲ್ಲ. ಆ್ಯಕ್ಚುಲಿ ನಾವು ಆ ರೌಡಿಗಳನ್ನ ಸ್ಥಳ ಮಾಜರ್ ಮಾಡೋಕ್ಕೆ ದುರ್ಗಾ ಮೇಡಮ್ನ ಕಟ್ಟಾಕಿರೋ ಆ ಜಾಗಕ್ಕೆ ಕರ್ಕೊಂಡೋದ್ವಿ. ಆ ಸ್ಥಳದಲ್ಲಿ ಒಂದು ವಸ್ತು ಸಿಕ್ತು. ಅದು ಈ ಮನೆಗೆ ಸಂಬಂಧಪಟ್ಟಿದ್ದ ಅಲ್ವಾ ಅಂತ ಕೇಳ್ಕೊಂಬ ಅಂತ ನಮ್ಮ ಸಾಹೇಬರು ಕಳಿಸಿದ್ರು. ಅದಕ್ಕೆ ಬಂದೆ. ಇದನ್ನು ನೋಡಿ ಸರ್. ಲೋ ಕಿಶೋರ, ನೀನಿನ್ನೂ ಕ್ರೈಮಲ್ಲಿ ಕಿಶೋರನೇ ಕಣೋ. ಆದರೆ ನಾನು ದಡ ದಾಟಿ ಆಳಕ್ಕಿಳಿದು ಈಜಾಡ್ಕೊಂಡು ಬಂದಿರೋ ಪಟು, ಕ್ರೀಡಾಪಟು. ಇವಾಗ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯ ಅನ್ನೋದ್ರ ಮೇಲೆ ನಾನು ನಿನ್ನ ಪರ ನಿಲ್ಬೇಕಾ, ವಿರೋಧ ಕಟ್ಕೋಬೇಕಾ ಅನ್ನೋದನ್ನು ಡಿಸೈಡ್ ಮಾಡ್ತೀನಿ. ಅಪ್ಪ, ಎಲ್ಲಿ ತೋರಿಸಿ ಅದನ್ನ. ಕಿಶೋರ್, ಇದನ್ನು ಯಾವಾಗಲೂ ನಿನ್ನ ಕೈಯಲ್ಲಿ ನೋಡಿದ ನೆನಪು ನನಗೆ. ಇದೇನಾದರೂ ನಂದು ಅಂತ ಒಪ್ಕೊಂಡ್ರೆ ದುರ್ಗಾ ಕಿಡ್ನಾಪ್ ಕೇಸಲ್ಲಿ ಪಕ್ಕ ನಾ ಫಿಟ್ ಆಗಿಬಿಡ್ತೀನಿ. ಅಪ್ಪ, ಅದು ನಂದಲ್ಲ. ಆ ಥರ ನಾನು ಹಾಕೋದೇ ಇಲ್ಲ. ಇದನ್ನು ನಾನು ಎಲ್ಲ ನೋಡಿದ ನೆನಪು, ಅದು ನಮ್ಮನೆಯವ್ರ ಕೈಯಲ್ಲೇನೆ. ಯಾರತ್ರ? ಹಾ, ಅಂತರವ್ರ ಕೈಯಲ್ಲಿ. ಎಲ ಕಿಶೋರ, ನನಗೆ ಗೊತ್ತಿತ್ತು ಕಣೋ ನಿನ್ನಂಥವನ್ನ ನಂಬಾರ್ದು ಅಂತ. ಇವತ್ತು ನೀನಾಗೇ ಪ್ರೂವ್ ಮಾಡಿಕೊಂಡೆ. ನಾನು ಈ ಆಟ ಆಡಿಸಿದ್ದಕ್ಕೂ ಸಾರ್ಥಕ ಆಗೋಯ್ತು. ನೀನು ಎಂಥ ಹುಳು ಅಂತಲೂ ಗೊತ್ತಾಯ್ತು. ಅಭಿ, ಅದನ್ನು ಕೊಡಿಲ್ಲೋ ನಿಮಿಷ. ಓಹ್ ಅಭಿ, ಇದು ನಂದೇನೆ. ನಾನು ಎಲ್ಲೋ ಕಳ್ಕೊಂಡೆ ಅಂತ ಅಂದ್ಕೊಳ್ತಿದ್ದೆ. ಎಲ್ಲಿ ಅಂತ ಸರಿಯಾಗಿ ಗೊತ್ತಿರಲಿಲ್ಲ. ಸರ್, ಇದು ನಂದೇ. ಮನೆ ಕಳಿಸ್ಬಿಡಿ. ಬಟ್ ದುರ್ಗನ್ನ ಕಿಡ್ನಾಪ್ ಮಾಡಿ ಕಟ್ಟಾಕಿದ್ದ ಜಾಗದಲ್ಲಿ ನಿನ್ನ ವಸ್ತು ಹೇಗೆ ಬಂತು? ಅಪ್ಪ, ನಾನು ಬಚಾವು. ಇದೇ ಪ್ರಶ್ನೆ ನನಗೆ ಕೇಳಿದ್ದಿದ್ರೆ ಏನು ಹೇಳಬೇಕಿತ್ತು ನಾನು? ಅಭಿ, ಆ್ಯಕ್ಚುಲಿ ಅದೇನಂದರೆ, ದುರ್ಗಾನ ಬಿಡಿಸ್ಬೇಕಾದ್ರೆ ಆ ರೌಡಿ ಜೊತೆ ಒಂದು ಚಿಕ್ಕ ಸ್ಟ್ರಗಲ್ ಆಯಿತು ನೋಡು. ಆ ಟೈಮಲ್ಲೆಲ್ಲೋ ಬೀಳಿಸ್ಕೊಂಡಿದ್ದೀನಿ ಅನಿಸುತ್ತೆ. ನನ್ನ ಕೈಯಲ್ಲಿ ಬೇರೆ ರಕ್ತ ಬರ್ತಿತ್ತು. ನನಗೆ ದುರ್ಗಾನ್ ಬಿಡಿಸೋದು ಬಿಟ್ಟರೆ ಆ ಕ್ಷಣದಲ್ಲಿ ನನಗೇನೂ ತಲೆನೇ ಓಡ್ತಾ ಇರಲಿಲ್ಲ. ಅಯ್ಯೋ, ಈ ಆನ್ಸರ್ ನಾನೇ ಹೇಳ್ಬೋದಿತ್ತಲ್ಲ. ಏನೋ ನಾನು ಬಚಾವಾದೆ, ಅವಳು ಆದ್ಲು. ಅಕಸ್ಮಾತ್ ಅಂತರ ತಗ್ಲಾಕೊಂಡಿದ್ರು ಅದನ್ನು ಪ್ರೂವ್ ಮಾಡಿ
ಅವನ ಮೇಲೆ ಎತ್ತಾಕುವಷ್ಟು ಸಾಕ್ಷಿ ನನ್ನ ಹತ್ರ ರೆಡಿ ಇತ್ತು. ಉಫ್, ಎಲ್ಲ ಕ್ಲಿಯರ್ ಇವಾಗ. ದುರ್ಗನ್ನ ಸೇಫ್ ಮಾಡೋದಕ್ಕೆ ನೀನು ಎಷ್ಟು ಕಷ್ಟಪಟ್ಟಿದೀಯ ಅಂತ ನನಗೆ ಗೊತ್ತಿದೆ ಅಂತ. ಯು ಡೋಂಟ್ ಹ್ಯಾವ್ ಟು ಟೆಲ್ ಮೀ. ನಾ ಫೋನ್ ಮಾಡಿ ಮಾತಾಡ್ತೀನಿ. ಓಕೆ ಸರ್. ರೀ ಬ್ರೋ, ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಅಟ್ಯಾಕ್ ಮಾಡ್ತಿದ್ದಾರೆ. ರೀ, ಒಂದ್ ನಿಮಿಷ ನನ್ನ ಮಾತು ಕೇಳಿ. ಓ, ಹಿಂದೆಂದ ಅಟ್ಯಾಕ್ ಮಾಡಿ. ಡಿನ್ನರ್ ವಿನ್ನರ್ ಚಿಕನ್ ಡಿನ್ನರ್. ರೀ, ನಾನು ಇಲ್ಲಿ ಬಡ್ಕೋತಿದ್ದೀನಿ, ನಿಮ್ ಗೇಮ್ ಹೆಚ್ಚಾಗೋಯ್ತಾ? ಬೇಬಿ, ಯು ಕಿಕ್ಕಡ್ ಮೀ. ಇನ್ನು ಕಿಕ್ಕಿಲ್ಲ. ಹಿಂಗೆ ಆಡ್ತಿದ್ರೆ ಕೈಯಲ್ಲ ಕಾಲಲ್ಲಿ ಕಿಕ್ತೀನಿ. ಬೇಬಿ, ವಾಟ್ ಆರ್ ಯು ಟಾಕಿಂಗ್? ನಾನ್ ನಿನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ. ಅಮ್ಮ ಇಲ್ಲಿ ಮದುವೆ ಆಗು ಅಂತ ಟಾರ್ಚರ್ ಕೊಡ್ತಿದ್ದಾರೆ. ತಗೊಳ್ಳಿ, ಮಾತಾಡಿ ನೀವೇ. ಮದರ್ ಇನ್ಲಾ. ಹಲೋ ಮದರ್ ಇನ್ಲಾ. ವಿಶ್ವ, ನಿನ್ನ ನೀನು ಏನ್ ಅನ್ಕೊಂಡಿದ್ಯಾ? ಮಗಳನ್ನ ಲವ್ ಮಾಡಿ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ಅವಳು ನಿನ್ನ ಬಿಟ್ರೆ ಬೇರೆ ಹುಡುಗನ ಮದುವೆ ಆಗಲ್ಲ ಅಂತಿದ್ದಾಳೆ. ಅತ್ತೆ ಒಂದ್ ನಿಮಿಷ ನನ್ನ ಮಾತು ಕೇಳಿ. ಅಲ್ಲತ್ತೆ, ಬಾಸ್ ಫ್ಯಾಮಿಲಿನೇ ಟೆನ್ಷನ್ ಅಲ್ಲಿದ್ದು ಅವ್ರ ಲೈಫ್ ಸೆಟ್ಲ್ ಆಗಿಲ್ಲ ಅಂದ್ಮೇಲೆ ನಾವು ಮದುವೆಗೆ ಹೇಗ್ ಲೈಫ್ ಸೆಟ್ಲ್ ಮಾಡ್ಕೊಳಕ್ಕಾಗುತ್ತೆ? ಇನ್ನೊಂದು ವಾರದಲ್ಲಿ ನಿಂಗೂ ರೂಪಾಗೂ ಎಂಗೇಜ್ಮೆಂಟ್ ಆಗ್ಬೇಕು. ಏನು ಎಂಗೇಜ್ಮೆಂಟಾ? ಏನು ನಿಮ್ಮಮ್ಮ ಎಂಗೇಜ್ಮೆಂಟ್ ಅಂತಿದ್ದಾರೆ? ಅತ್ತೆ, ಅದು ಟಕ್ಕಂತ ಆಗಕ್ಕೆ 2 ರೂಪೀಸ್ ಇದ್ ಪೆಪ್ಪರ್ಮೆಂಟ್ ಅನ್ಕೋಬಿಟ್ರ? ನೋ, ಇಟ್ಸ್ ಎ ಪೆಪ್ಪರ್ ಸಾಲ್ಟ್ ಕಮಿಟ್ಮೆಂಟ್ ಅಂಡ್ ಲೈಫ್ ಲಾಂಗ್ ಅಟ್ಯಾಚ್ಮೆಂಟ್. ಆದ್ರೂ ಅರ್ಜೆಂಟ್ ಅಲ್ಲಿ ಎಂಗೇಜ್ಮೆಂಟ್ ಆಗ್ಲೇಬೇಕಂತಿದ್ರೆ ಇವಳು ನನ್ನ ಜಾತ್ರೆ ಕರ್ಕೊಂಡೋಗಿ 100 ರೂಪೀಸ್ ಇದ್ರೆ ರಿಂಗ್ ತಗೊಂಡು ಅವಳಿಗೆ ಬೆರಳಿಗೆ ನನ್ನ ಕೈಯಾರೆ ಉಂಗುರ ಹಾಕ್ತೀನಿ. ಓಕೆ? ಆದ್ರೆ ಮದುವೆಗೆ ಮಾತ್ರ ಟೈಮ್ ಬೇಕು. ಹಲೋ ಹಲೋ, ಅದೇ ಉಗಿತಾ ಇದ್ದೀರಾ? ಅದಕ್ಕೆ ಕೆನ್ನೆ ಸ್ವಲ್ಪ ಹಸಿ ಆಗ್ತಿದೆ. ಪ್ಲೀಸ್ ವೇರ್ ಎ ಮಾಸ್ಕ್. ಓಕೆ, ಟಾಕ್ ಟು ಮಿ ಲೇಟರ್. ಓಕೆ, ಬಾಯ್. ಏನೇ ರೂಪ, ನಿಮ್ಮಮ್ಮ ಇಷ್ಟೊಂದು ಅರ್ಜೆಂಟ್ ಅಲ್ಲಿದ್ದಾರೆ. ನಾವು ಎಂಗೇಜ್ಮೆಂಟ್ ಮಾಡ್ಕೋಬೇಕಂತೆ. ಅವ್ರು ಅಲ್ಲಿಂದಲೇ ಆಶೀರ್ವಾದ ಮಾಡ್ತಾರಂತೆ. ಆಮೇಲೆ ಮದುವೆ ಟೈಮಲ್ಲಿ ಇಲ್ಲಿಗೆ ಬರ್ತಾರಂತೆ. ಹೋಗ್ಲಿ, ಅದನ್ನಾದ್ರೂ ಮಾಡೋಣ ರೀ. ಪ್ಲೀಸ್, ನನಗೆ ನಿಮ್ಮನ್ನು ಬಿಟ್ಟಿರಕ್ ಆಗ್ತಿಲ್ಲ. ರೂಪ, ಎಂಗೇಜ್ಮೆಂಟ್ ಅಂದ್ರೆ ಸುಮ್ಮನೆ ಆಗುತ್ತಾ? ಅದಕ್ಕೆ ರಿಂಗ್ ಬೇಡವಾ? ಫೋನ್ ರಿಂಗ್ ಆದ್ರೆ ಟಕ್ಕ ಕೊಡ್ತಿದ್ದೆ. ಕೊಡ್ಲಾ? ಮೇಡಮ್ 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 ಮೇಡಮ್, ನಿಮ್ಮ ಹತ್ರ ರಿಂಗ್ ಇದೆಯಾ? ಇದೆ. ಕೈಯಲ್ಲಿರೋದಲ್ಲ, ಇದನ್ ಬಿಟ್ಟು ಬೇರೆ ಇದೆಯಾ? ಯಾಕೆ ಮೇಡಮ್, ಅರ್ಜೆಂಟಲ್ಲಿ ಒಂದು ಎಂಗೇಜ್ಮೆಂಟ್ ಆಗಬೇಕು, ಅದಕ್ಕೆ ಕೇಳ್ತಿದ್ದೀವಿ. ಎಂಗೇಜ್ಮೆಂಟಾ? ಓ, ನಿಮ್ಮಿಬ್ರದಾ? ಲವ್ ಸ್ಟೋರಿ ಅಲ್ಲಿವರೆಗೂ ಹೋಗಿದ್ಯೋ? ಸೂಪರ್ ಸೂಪರ್ ಸೂಪರ್. ಓಕೆ, ನೀವಿಬ್ರು ಹೂ ಅಂದರೆ ಹೇಗಿದ್ರು ನ್ಯೂ ಇಯರ್ ಹತ್ರ ಬರ್ತಿದೆ. ನಾವು ಮನೆ ಮಂದಿ ಎಲ್ಲ ಸೇರಿಕೊಂಡು ನಿಮಗೆ ಎಂಗೇಜ್ಮೆಂಟ್ ಮಾಡಿಸ್ತೀವಿ. ಏನಂತೀರಾ? ವಿಶ್ವರೂಪ್, ನನಗೂ ಕಾಲೇಜ್ ಡೇಸಿಂದ ಯಾರಿಗಾದ್ರೂ ಲವ್ ಮ್ಯಾರೇಜ್ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಅದು ಹಾಳಾದ ನನ್ನ ಫ್ರೆಂಡ್ಸು ಒಬ್ಬರಾದ್ರೂ ಲವ್ ಮಾಡೋದು ಬೇಡವಾ? ನಾನಂತೂ ಲವ್ ಮಾಡಲೇ ಇಲ್ಲ. ಅಂತ ಸ್ಥಿತಿಯಲ್ಲಿ ನಾನು ಇರಲೂ ಇಲ್ಲ. ಆದರೆ ನೀವಿಬ್ರು ಎಂಗೇಜ್ಮೆಂಟ್ ಆಗ್ತಿದ್ದೀರಲ್ಲ, ಸೂಪರ್. ಎಲ್ಲ ಅರೇಂಜ್ಮೆಂಟ್ಸು ನಾನೇ ಮಾಡ್ತಿದ್ದೆ. ಓಕೆನಾ? ಮೇಡಮ್, ನೀವು ನನ್ನ ಪಾಲಿನ ಮಮ್ಮಿ. ನಿಮ್ಮನ್ನು ಎಷ್ಟು ಹೊಗಳಿದ್ರು ಕಮ್ಮಿ. ಎಂತೆಂಥವರು ನಿಮ್ಮ ಮುಂದೆ ಡಮ್ಮಿ. ವಾ ವಿಶ್ವರೂಪ್, ಎಷ್ಟು ಚೆನ್ನಾಗಿ ಹೋಗ್ಲಿದ್ರಿ ನನ್ನನ್ನ. ನಿಮ್ಮಿಬ್ರು ಎಂಗೇಜ್ಮೆಂಟ್ ಜವಾಬ್ದಾರಿ ನಂದು. ಓಕೆನಾ? ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಮೇಡಮ್. ಆ ಮದುವೆ ಕಾರ್ಡಲ್ಲಿ ಮನೆ ದೇವ್ರ ಹೆಸರು ಬದಲು ಶ್ರೀ ಲಕ್ಷ್ಮೀ ದೇವಿ ಪ್ರಸನ್ನ ಅಂತ ಹಾಕಿಸ್ತೀವಿ. Wow, Rupa, the concept was so nice and so beautiful and so unique. Thank you so much. And you guys carry on, carry on, carry on. Bye-bye. ತಗೊಳ್ಳಿ. ಆ ಮಾತ್ರೆ ತಗೊಂಡಾದ್ಮೇಲೆ ಈ 2 ಮಾತ್ರೆನ ತಗೊಳ್ಳಿ.
ಕುಡ್ದಾಯ್ತಾ? ಕೊಡಿ. ನೀವು ಇವಾಗ ಆರಾಮಾಗಿ ರೆಸ್ಟ್ ಮಾಡಿ, ರಾತ್ರಿ ಊಟ ತೊಗೊಂಡು ಬರ್ತೀನಿ, ಅಲ್ಲಿವರೆಗೂ ಮಲ್ಕೊಳ್ಳಿ. ಅತ್ತೆ, ಏನು ಈ ರಗ್ ಅಡ್ಜಸ್ಟ್ ಆಗ್ತಿಲ್ವಾ ಅಥವಾ ಸಾಫ್ಟ್ ಆಗಿರೋ ರಕ್ತ ಅಂತ? ಸಾಕು ಅತ್ತೆ, ಸಾಕು. ನೀವು ಬೇಕು ಅಂತಾನೆ ನನ್ನ ಅವಾಯ್ಡ್ ಮಾಡ್ತಿದ್ದೀರಾ. ನನ್ನ ಹತ್ರ ಮಾತಾಡ್ತಿಲ್ಲ, ನನ್ನ ಮುಖ ನೋಡ್ತಿಲ್ಲ. ಇದೇನ್ ದುರ್ಗಾ ಅವ್ರೆ, ಈ ರೀತಿ ಆರೋಪ ಮಾಡ್ತಿದ್ದೀರಾ? ನೀವು ಈ ಮನೆಗೆ ಬಂದಾಗಿಂದ ನಿನ್ನೆವರೆಗೂ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಪಟ್ಟೆ. ಆದರೆ ನೀವೇ ನಾನು ಏನೇ ಪ್ರಶ್ನೆ ಕೇಳಿದ್ರು, ಏನೇ ಮಾತಾಡೋಕ್ಕೆ ಪ್ರಯತ್ನ ಪಟ್ಟರು ಸೈಲೆಂಟ್ ಆಗಿದ್ರಿ. ಇವಾಗ ನೀವು ನನ್ನ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಾ? ನಾನು ನಿಮ್ಮ ಮುಖ ನೋಡಿದ್ರೆ ಅಯ್ಯೋ, ನಾನು ಇವಳ ಹತ್ರ ಮಾತಾಡಬೇಕು ಅಂತ ನನ್ನ ಮುಖ ಸಹ ನೋಡ್ತಿರ್ಲಿಲ್ಲ. ಇಷ್ಟೆಲ್ಲ ಆಗಿ ಇವಾಗ ನೀವು ನನ್ನ ಮೇಲೆ ಆರೋಪ ಹಾಕ್ತಿದ್ದೀರಾ, ಇದು ನಿಮಗೆ ಸರಿ ಅನ್ಸುತ್ತಾ? ನನ್ಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ನನ್ನ ಮುಖನೂ ನೋಡದೆ ಹೋಗ್ತಿದ್ರಲ್ಲ, ಅದಕ್ಕೆ ಕೇಳೋಣ ಅಂತ ಅನಿಸ್ತು. ನಾನೇನಾದ್ರು ತಪ್ಪು ಮಾಡಿದ್ರೆ ಹೇಳಿ ಅತ್ತೆ, ಆದರೆ ನನ್ನ ಮುಖ ನೋಡದೆ ಹೀಗಿರ್ಬೇಡಿ. ಆ ಥರ ಏನಿಲ್ಲ ದುರ್ಗಾ ಅವರೇ, ನನ್ನ ಮನಸ್ಸಿಗೆ ಏನನ್ನಿಸ್ತು ಅದನ್ನು ಮಾಡ್ತಿದ್ದೀನಿ ಅಷ್ಟೆ. ಅಂದರೆ ಈಗ ನನ್ನ ಜೊತೆ ಮಾತಾಡಬೇಕು ಅಂತ ನಿಮ್ಗೆ ಈಗ ಅನಿಸ್ತಿಲ್ಲ? ಹಾಗೇನಿಲ್ಲ. ಇಲ್ಲ ಅತ್ತೆ, ನೀವೇನೋ ಮುಚ್ಚಿಡ್ತಿದ್ದೀರ. ಹೇಳಿ ಅತ್ತೆ, ನಾನೇನು ತಪ್ಪು ಮಾಡಿದ್ದೀನಿ ಹೇಳಿ. ಬಿಡಿ ದುರ್ಗಾ ಅವರೇ, ಎಷ್ಟೋ ಜನ ಸತ್ಯನ ಬಚ್ಚಿಟ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ಭ್ರಮೆಯಲ್ಲಿರ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರಲ್ಲ, ಅವ್ರು ಬಚ್ಚಿಟ್ಕೊಂಡಿರೋ ಸತ್ಯದಿಂದ ಎಷ್ಟೋ ಮನೆಗಳು ಹತ್ತಿ ಉರಿಯುತ್ತೆ ಅಂತ. ಯಾಕೆ ದುರ್ಗಾ ಅವರೇ ಸೈಲೆಂಟ್ ಆಗ್ಬಿಟ್ರಿ? ಯಾಕೇನೋ ಮಾತು ಬರ್ತಿಲ್ವಾ? ನಂಗೆ ಗೊತ್ತಿತ್ತು ನಿಮ್ಮ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ. ಸರಿ, ಮನೆ ಹತ್ತಿ ಉರಿಲಿ, ಆಮೇಲೆ ಬೂದಿ ಮೇಲೆ ಕೂತ್ಕೊಂಡು ಮಾತಾಡೋಣ, ಓಕೆನಾ? ಅತ್ತೆ 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 ಹೇಳಿದ್ ನಿಜ. ನಾನು ಹೇಗೆ ಬಾಯ್ ಬಿಡ್ಲಿ? ಬಾಯ್ ಬಿಟ್ರೆ ಏನ್ ಮಾಡ್ಬೇಕು ನಾನು? ಹೇಳ ಬೇಡ್ವಾ? ಅಲ್ಲಮ್ಮ, ನೀನು ದುರ್ಗಾ ಹತ್ರ ಆ ಥರ ವರ್ತನೆ ಯಾಕೆ ತೋರಿಸಿದ್ದು ಅದು ಹೇಳು ನನಗೆ. ಅಪ್ಪ, ನಾನು ಏನೇ ಮಾಡಿದ್ರು ಈ ಮನೆಗೆ ಒಳ್ಳೇದಾಗಬೇಕು, ಈ ಮನೆ ಜನಕ್ಕೆ ಒಳ್ಳೇದಾಗಬೇಕು ಅಂತ ಮಾಡೋದು. ಅದು ಬಿಟ್ಟರೆ ನಂಗೆ ಯಾವ ಉದ್ದೇಶನೂ ಇರಲ್ಲ ಅಪ್ಪ. ಅದು ನಿಜನಮ್ಮ. ಈಗ ದುರ್ಗಾ ಹತ್ರ ನೀನು ಮಾತಾಡಿದ ರೀತಿ ಬಗ್ಗೆ ಹೇಳು, ಯಾಕೆ ಮಾಡಿದೆ ಹಾಗೆ? ಅಪ್ಪ, ನನ್ನ ಪ್ರಕಾರ ದುರ್ಗಾ ಅವರು ಯಾರಿಗೋ ಕೈ ಬೊಂಬೆ ಆಗಿದ್ದಾರೆ. ಅವ್ರು ಏನೂ ಮಾತಾಡ್ತಿಲ್ಲ. ಆ ಬೊಂಬೆ ಮಾತಾಡಬೇಕು ಅಂದರೆ ಏನು ಮಾಡಬೇಕು? ಬೊಂಬೆ ಕೀ ಕೊಡಬೇಕು. ನಾನು ಇವಾಗ ಅದನ್ನೇ ಮಾಡಿದ್ದೀನಿ ಅಪ್ಪ. ನಾನು ಇಷ್ಟು ದಿನ ದುರ್ಗಾ ಅವ್ರ ಜೊತೆ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ದೆ. ಆದರೆ ಇವತ್ತು ಟ್ಯಾಬ್ಲೆಟ್ ಕೊಡುವಾಗ ಅವ್ರ ಮುಖ ಸಹ ನೋಡಲಿಲ್ಲ. ಅದ್ರ ಜೊತೆಗೆ ಸತ್ಯ ಮುಚ್ಚಿಟ್ಟಷ್ಟು ಮನೆಗೆ ಒಳ್ಳೇದಾಗಲ್ಲ ಅಂತ ಹೇಳಿದೆ. ಅವ್ರು ಇವಾಗ ಸತ್ಯ ಒಳಗಿಟ್ಕೊಳಕ್ಕಾಗದೆ ಬಾಯಿ ಬಿಟ್ಟೇ ಬಿಡ್ತಾರಪ್ಪ. ಬಾಬಾ, ಇದಾ ನಿನ್ನ ಪ್ಲಾನು? ಪರವಾಗಿಲ್ಲಮ್ಮ, ಒಳ್ಳೆ ತಂತ್ರಗಾರಿಕೆ ಮಾಡಿದೀಯಾ. ಮಂತ್ರಕ್ಕೆ ಮಾವಿನಕಾಯಿ ಉದಿರ್ಲಿಲ್ಲ ಅಂದರೆ ತಂತ್ರಕ್ಕಾದರೂ ಹೇಗಾದರೂ ಮಾಡಿ ಉದುರಿಸ್ಬೇಕು ಅಪ್ಪ. ಇಲ್ಲ ಅಂದರೆ ಯಾರ್ದೋ ಷಡ್ಯಂತ್ರಕ್ಕೆ ನಾವು ಬಲಿ ಆಗ್ತೀವಿ. ಅದು ನಿಜಾನೇ. ಆಮೇಲೆ ಮುಂದೇನು? ಏನು ನಿನ್ನ ಅಜೆಂಡಾ? ಅಪ್ಪ, ನಾನು ಇದುವರೆಗೂ ಅಂತ್ರಾನೇ ಮೇನ್ ವಿಲನ್ ಅಂತ ಅನ್ಕೊಂಡಿದ್ದೆ. ಆದರೆ ಅವಳು ಬರೀ ದಾಳ ಅಷ್ಟೇ. ಮೇನ್ ವಿಲನ್ನು ಕಿಶೋರ್ ಅಂತ ಗೊತ್ತಾಗಿದೆ. ಈಗ ಅವ್ನ ಪ್ರತಿ ಒಂದು ಮೂಮೆಂಟ್ನು ನಾನು ವಾಚ್ ಮಾಡ್ತೀನಿ. ಅವ್ನು ಹೋಗೋ ದಾರಿಯಲ್ಲೇ ಹೋಗ್ತೀನಿ. ಅವ್ನು ಎದುರಿಗೆ ಬಂದು ನಿಂತ ತಕ್ಷಣ ನೆಕ್ಸ್ಟ್ ಮೂಮೆಂಟೇ ಅವನು ಈ ಮನೆಯಿಂದ ಎಲಿಮಿನೇಟ್ ಆಗ್ತಾನೆ. ಆಗ ಆಟೋಮ್ಯಾಟಿಕ್ಲಿ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತಪ್ಪ. ಭಾಷ್ ಮಗಳೇ, ಕಿಶೋರ್ ಆಚೆ ಹೋಗೋದ್ರಿಂದ ಅವನು ನೆರಳಾಗಿ ಅವನ ಹಿಂದೆ ಬಂದಿರೋ ಅಂತರ ಕೂಡ ಆಚೆ ಹೋಗ್ಲೇಬೇಕಲ್ಲ. ಹೋಗ್ತಾಳೆ. ಗುಡ್. ಅವಳು ಆಚೆ ಹೋದರೆ ಸಾಕಪ್ಪ, ನಮ್ಮ ಮನೆ ಮತ್ತೆ ಖುಷಿಯಾಗಿರುತ್ತೆ. ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಅಷ್ಟೇ ಅಲ್ಲಮ್ಮ, ಆವಾಗ ಎ ಜೆ ಸರ್ ತಲೆಯಲ್ಲಿರೋ ಗೊಂದಲ ಕೂಡ ನಾಶ ಆಗಿ
ಅವರು ಸಂಪೂರ್ಣವಾಗಿ ನಿನ್ನವರಾಗ್ತಾರೆ. ಆವಾಗ ನಿಮ್ಮ ಸಂಸಾರ ಆನಂದ ಸಾಗರ ಆಗೋದ್ರಲ್ಲಿ ಅನುಮಾನನೇ ಇಲ್ಲಮ್ಮ. ಅದಾಗಬೇಕು ಅಂದರೆ ಅಂತರನ ದಾಳ ಮಾಡ್ಕೊಂಡಿರೋ ಕಿಶೋರು ಮೊದಲು ಈ ಮನೆಯಿಂದ ಹೊರಗಡೆ ಹೋಗ್ಬೇಕಪ್ಪ. ನನ್ನ ದಾಳ ಅಂದ್ಕೊಂಡಿದ್ಯಾ? ಲೇ, ನೀನು ಯಾರನ್ನ ದಾಳ ಅಂದ್ಕೊಂಡು ದೊಡ್ಡ ತಿಮಿಂಗ್ಲನ ಹಿಡಿಯೋಕೆ ಕಾಯ್ತಾ ಇದೆಯೋ ಆ ದಾಳನೇ ತಿಮಿಂಗ್ಲ ಕಣೋ. ಪ್ರಾರ್ಥನಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಬಾಸ್? ಪ್ರಾರ್ಥನಾ, ಆ ಪೊಲೀಸ್ ಬಂದು ಕೊಟ್ಟಾಗ ಅಪ್ಪ ನಂದು ಅಂದ್ಕೊಂಡ್ರಲ್ಲ, ಆ ಗ್ಯಾಪಲ್ಲಿ ಏನು ಹೇಳಬೇಕಂತ ಗೊತ್ತೇ ಆಗಲಿಲ್ಲ. ಆ ಬ್ರಾಸ್ಲೆಟ್ ನಂದು ಅಂತ ಏಜಾಗಿ ಗೊತ್ತಾಗಿದ್ದಿದ್ರೆ ನಾನು ಅಲ್ಲೇ ಸಿಗ್ದು ತೋರಣ ಕಟ್ಬಿಡ್ತಿದ್ದ. ನಿನ್ನ ಆಟ ನನಗೆ ಚೆನ್ನಾಗಿ ಗೊತ್ತು ಕಣ. ಸತ್ಯ ಗೊತ್ತಿರುವಾಗ ಎದುರುಗಡೆಯವ್ರು ಹೇಳ್ತಿರೋ ಸುಳ್ಳನ್ನು ಕೇಳೋಕೆ ಒಂಥರ ಆನಂದ ಆಗುತ್ತೆ. ಸ್ವರ್ಗ ಅಂದರೆ ಇದೇ ಅಲ್ವಾ? ಅಲ್ಲ ಬಾಸ್, ಅಷ್ಟೆಲ್ಲ ಯಾಕೆ ಹೆದ್ರಕ್ಕೆ ಹೋದ್ರಿ ಅಂತ. ದುರ್ಗಾನ ನಾವೇ ಅಲ್ವಾ ಅಲ್ಲಿಂದ ಕರ್ಕೊಂಡು ಬಂದಿದ್ದು. ಆ ವಿಷಯ ನೆನಪಿದ್ರೆ ಹೇಳ್ಬಿಡ್ತಿದ್ದೆ. ತಪ್ಪು ಮಾಡಿರೋ ನಮಗೆ ನಾವು ಮಾಡಿರೋ ಒಳ್ಳೆ ಕೆಲಸ ನೆನಪಿಗೆ ಬರಲ್ಲ. ಯಾಕೆ ಹೇಳು? ನಾವು ಯಾವುದೇ ಒಳ್ಳೆ ಕೆಲಸನೂ ತಪ್ಪು ಉದ್ದೇಶ ಇಟ್ಕೊಂಡು ಮಾಡಿರ್ತೀವಿ. ಬಟ್ ಅದೇನೇ ಇದ್ರೂ ನಮ್ಮ ಸ್ವಂತಕ್ಕೋಸ್ಕರ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಒಪಿನಿಯನ್. ಕರೆಕ್ಟಾಗಿ ಹೇಳಿದ್ರಿ ಬಾಸ್. ಅದು ನನ್ನ ಸ್ವಂತಕ್ಕೋಸ್ಕರ ಮಾಡಿದ್ದು, ನನ್ನ ಸೇಫ್ಟಿಗೋಸ್ಕರ ಮಾಡಿದ್ದು ಬಾಸ್. ಅದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ಇದು ನಿಮ್ಮಿಂದಾನೇ ಕಲ್ತಿರೋ ಪಾಠ ಅಲ್ವಾ? ನೀನು ಇದ್ದಿದ್ದಕ್ಕೆ ನಾ ಸೇವ್ ಆದೆ. ನೀನು ಕೂಡ ಅದು ನಿನ್ನಂತ ಒಪ್ಕೊಂಡು ಏಜ್ ಗೊತ್ತಾಗದಿರೋ ಹಾಗೆ ಮ್ಯಾನೇಜ್ ಮಾಡಿದೆ. ಗ್ರೇಟ್. ಅದಕ್ಕೆ ಹೇಳೋದು ನೀನು ನನ್ನ ಜೊತೆ ಇರಬೇಕು ಅಂತ. ಖಂಡಿತ ಬಾಸ್, ನಾನು ಯಾವಾಗಲೂ ನಿಮ್ಮ ಜೊತೆಲೇ ಇರ್ತೀನಿ. ನಿಮ್ಮ ಬೆನ್ನ ಹಿಂದೆನೇ ನಿಂತಿರ್ತೀನಿ. ಎಲ್ಲಿವರೆಗೂ ಇರ್ತೀನಿ ಅಂದರೆ ಯಾವಾಗ ಚೂರಿ ಹಾಕ್ತೀನೋ ಹೇಳಲ್ಲ ಅಷ್ಟೆ. ನೀನು ನನ್ನ ಕಾಲಿಗೆ ಬಿದ್ದು ವಿಲ ವಿಲ ಅಂತ ಗಾಳಕ್ಕೆ ಸಿಕ್ಕ ನೀನು ಹಾಗೆ ಒದ್ದಾಡಬೇಕು. ಹೌದಮ್ಮ, ಆ ಅಂತರನ ದಾಳವಾಗಿ ಬಳಸ್ಕೊಂಡಿರೋ ಆ ಕಿಶೋರ್ ಮನೆಯಿಂದ ಹೊರಗೆ ಹೋದರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ಇಷ್ಟೆಲ್ಲ ಆಗಿದೆ ಅಂದರೆ ಅದು ಒಂದಿನ ಆಗುತ್ತೆ ಅಪ್ಪ. ಆದರೆ ಎಷ್ಟು ಬೇಗ ಆಗುತ್ತೆ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ಸರಿಮ್ಮ, ಒಳ್ಳೇದಾಗಲಿ. ಗುಡ್ ನೈಟ್. ಯಾ ಶೋರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಹುಡುಗಿನ ಹೇಳ್ಕೊಂಡು ಹೋಗ್ತಾ ಇದ್ದೀರ ಬಿಡಿ. ಆಗಲ್ಲ ಬಿಡ್ರ. ಮೊದಲೇ ಅವ್ನ ಮೂಡ್ ಸರಿ ಇರಲ್ಲ. ಈಗ ಯಾವ ಮೂಡಲ್ಲಿ ಇರ್ತಾನೋ ಏನೋ. ಯಾಕೆ ನಾನು ಸಿಕ್ಕಾಕೋಬೇಕು ಅಂತ? ಅಜ್ಜಿ, ನೀವೆಲ್ಲಿ ಸಿಕ್ಕಾಕೊಳ್ತೀರ ಅಜ್ಜಿ? ನೋಡಿ, ಭೀಮ ಎಷ್ಟೇ ಬಲಶಾಲಿ ಆಗಿದ್ರು ಅವ್ನ ತಾಯಿ ಮುಂದೆ ಬಂದಾಗ ಕೈ ಕಟ್ಟಿ ತಲೆ ತಗ್ಸಿ ನಿಲ್ತಿದ್ದಂತಲ್ಲ. ರೂಪ, ಮುಂದುವರಿಸೋಳಂತಾಗು. ಅಪ್ಪಣೆ ಒಡೆಯ. ಭೀಮ ಹೇಗೆ ತನ್ನ ತಾಯಿಗೆ ಗೌರವ ನೀಡುತ್ತಿದ್ದನೋ ಹಾಗೆಯೇ ನಿಮ್ಮ ರಾಮ, ಪ್ರೀತಿಯ ರಾಮ, ನಿಮ್ಮನ್ನು ನೋಡಿದಾಕ್ಷಣ ಭಕ್ತಿಭಾವದಿಂದ ಪುಟಿದೇಳುತ್ತಾನೆ. ಆಗೋದಿಲ್ಲ. ಯಾಕಮ್ಮ, ಏನಾಯ್ತು? ಏನಿಲ್ಲ ಅಮ್ಮ, ನೀ ಇಲ್ಲೇ ಇದೆಯಲ್ಲ ಅಂತ ಅನ್ನಿಸ್ತು. ಕಿವಿ ಏನಾಯ್ತು? ಅದ ಒಂದು ಸ್ವಲ್ಪ ಕಿವಿ ನೋವ್ತಾ ಇತ್ತು. ಡಾಕ್ಟರ್ ಹತ್ರ ಹೋಗೋಣ? ಅಯ್ಯೋ, ಬೇಡ ಬೇಡ ಬೇಡ, ಏನಿಲ್ಲ, ಹಾಗೆ ಸರಿ ಹೋಗುತ್ತೆ. ಏನಾರ ಮಾತಾಡೋದಿದೆಯಾ? ಹಾಗೆಲ್ಲ ಏನಿಲ್ಲಪ್ಪ. ವಿಷಯ ಇದೆ ಅಲ್ಲ, ಅಂದರೆ ಇತ್ತು ಅಂತ. ಆದರೆ ಮಾತಾಡೋಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ಭಯನ? ನನ್ನ ಕಂಡ್ರೆ ನಿನಗೆ ಭಯನ? ಅಮ್ಮ, ನಿಂಗೊಂದು ಫ್ಯಾಕ್ಟ್ ಗೊತ್ತು. ಈ ತಾಯಿ ಹಕ್ಕಿ ಗೂಡಿಗೆ ವಾಪಸ್ ಬರುತ್ತೆ ಅಂತ ಮರಿ ಹಕ್ಕಿಗಳಿಗೆ ಭಯನೇ ಆಗಲ್ಲ. ಮರಿ ಹಕ್ಕಿಗಳಿಗೆ ಆಹಾರ ತರಕ್ಕೆ ಹೋಗುವಂಥ ತಾಯಿ ಹಕ್ಕಿಗೂ ಭಯ ಇರಲ್ಲ. ಇನ್ಫ್ಯಾಕ್ಟ್ ತಾಯಿ ಹಕ್ಕಿ ಇರೋದ್ರಿಂದನೇ ಮರಿ ಹಕ್ಕಿಗಳಿಗೆ ಧೈರ್ಯ. ನನ್ನ ಸ್ಟ್ರೆಂತ್ ಅಮ್ಮ,
ನನ್ನ ಹತ್ರ ಭಯಪಡುವಂಥದ್ದೇನಿದೆ ಹೇಳು. ಆಹಾ ಆಹಾ ಎಂಥ ಮಾತು. ಈ ಡೈಲಾಗಲ್ಲ, ಮ್ಯಾಟ್ರಿಗೆ ಬನ್ನಿ, ಮ್ಯಾಟ್ರಿಗೆ. ಓಹೋ ಮ್ಯಾಟ್ರಿಗೆ ಬನ್ನಿ. ಅಲ್ಲ ಮಾಹಿತಿ ಕೇಳೋಣ ಅಂತ ಬಂದೆ. ಕೇಳೋದಲ್ಲ ಅದು ಹೇಳೋದು. ಅಲ್ಲ ಮಾಹಿತಿ ಕೇಳೋದಲ್ಲ ಹೇಳೋದು. ಅದೇ ಅದೇ ರಾಮ್, ನಮ್ಮ ವಿಶ್ವರೂಪ್ ಇದಾನಲ್ಲ, ನನ್ನ ಹೆಸರು ಯಾಕೆ ತಗೊಂಡ್ರಿ ಅಜ್ಜಿ? ಗಲಾಟೆ ಮಾಡ್ಕೊಂಡ್ರಾ? ಚೆನ್ನಾಗೇ ಇದ್ದಾನೆ. ನಾನು ಮನಸ್ಸಲ್ಲಿ ಬೇರೆ ಏನೋ ಅಂದ್ಕೋತಾ ಇದ್ದೆ. ಈ ಸಲ ನ್ಯೂ ಇಯರ್ ಬರುತ್ತಲ್ಲ, ನಾವೆಲ್ಲ ಸೇರಿಕೊಂಡು ಫಂಕ್ಷನ್ ಮಾಡಿಬಿಡೋಣವಾ? ಡೆಫಿನೆಟ್ಲಿ. ನಿನಗೆ ಹಾಗೆ ಅನ್ನಿಸ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಮಾಡೋಣ. ಅದರಲ್ಲಿ ಕೇಳೋದೇನು ಬಂತು?